ಬನ್ನಿ ನಮ್ಮ ಚಿಕನ್ 88ನ ಮಾಡೋದು ಹೇಳ್ಕೊಡ್ತೀನಿ. ಚಿಕನ್ ತೊಗೊಳ್ಳಿ, ಮೆಣಸಿನ್ಕಾಯಿ ತೊಗೊಳ್ಳಿ, ಆಮೇಲೆ ಮೊಸರು, ಕರಿಪತ್ತ, ಅರಿಶಿಣ, ಕಾರ್ನ್ಫ್ಲೋರು, ಮೈದಾ, ಉಪ್ಪು, ಹಾಗೆ ಖಾರದ ಪುಡಿ, ವೈಟ್ ಪೇಪರ್ ಬೇಕು. ಆಮೇಲೆ ಚಿಕನನ್ನು ಈ ಥರ ಕೆಳಗಡೆ ನೀಟಾಗಿ ಸ್ಲೈಸಾಗಿ ಕಟ್ ಮಾಡಬೇಕು. ಒಂದೊಂದಾಗಿ ಉದ್ದುದ್ದ ಬರಬೇಕು, ನೀಟಾಗಿ ಉದ್ದುದ್ದ. ಮಕ್ಕಳಿಗೆ ಇದನ್ನು ತುಂಬ ಟೇಸ್ಟಾಗಿ ಕೊಡುತ್ತೆ ಚಿಕನ್ 88. ಈ ಥರ ಕಟ್ ಮಾಡ್ಕೋಬೇಕು. ಒಂದು ಕಪ್ಪಿಗೆ ಹಾಕ್ಕೊಳ್ಳಿ. ಕಪ್ಪಿ ಹಾಕ್ಕೊಂಡು ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ಆನಂತರ ಮೈದಾ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಆಮೇಲೆ ವೈಟ್ ಪೇಪರು, ಉಪ್ಪು, ಹಾಗೆ ಸ್ವಲ್ಪ ಬ್ಲ್ಯಾಕ್ ಪೇಪರ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಟೇಸ್ಟ್ ಕೊಡುತ್ತೆ. ಅರಿಶಿಣ ಹಾಕ್ಕೊಳ್ಳಿ. ಹಾಗೆ ಅರಿಶಿಣ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಂದ್ರೆ ಈ ರೀತಿ ಆಗಬೇಕು. ಈ ರೀತಿ ಆದಮೇಲೆ ನೀಟಾಗಿ ಎಣ್ಣೆ ಬಿಸಿದೆಲ್ಲ ನೋಡಿ ಹುಷಾರಾಗಿ ಬಿಡಿ ಎಣ್ಣೆಯಲ್ಲಿ. ಈ ಥರ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡುತ್ತಾ ನೀಟಾಗಿ ಫ್ರೈ ಆಗಬೇಕು. ಅದನ್ನ ಈ ರೀತಿ ಲೈಟಾಗಿ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದ ತಕ್ಷಣ ಈ ಥರ ಎತ್ತಿ ಒಂದು ಸೈಡ್ಗೆ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಪಾತ್ರೆ ನೀಟಾಗಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಸೌಟು ಎಣ್ಣೆ ಬೇಡ, ಅರ್ಧದಲ್ಲಿ ಸ್ವಲ್ಪ ನಿಮಗೆ ಎಷ್ಟು ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಫ್ರೈ ಆದ ನಂತರ ಕರಿಪತ್ತ ಹಾಕ್ಕೊಳ್ಳಿ. ಆಮೇಲೆ ಗೋಡಂಬಿ ಸ್ವಲ್ಪ ಹಾಕ್ಕೊಳ್ಳಿ. ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಪ್ ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಕಾಯಬೇಕು, ಬಿಸಿ ಆಗಬೇಕು. ಬಿಸಿಯನ್ನು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ವೈಟ್ ಪೇಪರ್ ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಆಮೇಲೆ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಆ ಕಲರ್ ಬಿಡೋವರೆಗೂ, ಸ್ವಲ್ಪ ಯೆಲ್ಲೋ ಕಲರ್ ಬಿಡೋವರೆಗೂ. ಆಮೇಲೆ ಚಿಕನ್ ಪೀಸ್ ಹಾಕ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಆಗಬೇಕು ಸ್ಮೂತಾಗಿ. ಮಕ್ಕಳಿಗೆ ತುಂಬ ಇಷ್ಟ ಇದು ತಿನ್ನೋದು. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ನೀರು ಹಾಕ್ಕೋಬೇಕು ಮೇಲೆ, ಗಟ್ಟಿ ಆಗೋ ಸಲುವಾಗಿ. ಹಾಕೋದೇ ಇದ್ರೂ ನಡೀತದೆ. ಆಮೇಲೆ ಚಿಕ್ಕದೊಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ನೋಡಿ, ಚಿಕನ್ 88 ರೆಡಿ ಆಯಿತು. ಹೀಗೆ ಚಿಕನ್ 88 ಮಾಡೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಸೂಪರ್ ಚಿಕನ್ 88.